ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿಮಗೆಲ್ಲ ಸಿಹಿ ಸುದ್ದಿನೇ, ನಮಗೊಂದು ಸ್ವಲ್ಪ ಬೇಜಾರಾಯಿತು. ಯಾವುದೋ 650cc ಬೈಕ್ ಭಾಳ ಇಷ್ಟ ಆಗಿತ್ತು, ತಗೋಣ ಅಂದ್ಕೊಂಡಿದ್ದೆ. 40% ಮಾಡಿಟ್ರಿ ಇವರು. ಎನಿವೆ, ಬೈ ಆ್ಯಂಡ್ ಲಾರ್ಜ್ ಬಹಳ ಒಳ್ಳೆ ಏನು ದಸರಾ ಗಿಫ್ಟೇ ಇದು. ಅಜಿತ್, ಇವೆಲ್ಲ ಕಡಿಮೆ ಮಾಡಿದ್ದು ಉಳ್ಳವರು ಶಿವಾಲಯ ಮಾಡೋರು, ಬಡವರಿಗಿದು. 650cc ಬೈಕ್ ಕೊಳ್ಳುವ ಸಾಮರ್ಥ್ಯ ಇರುವವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬೇಕು ಅಂತಕ್ಕಂಥದ್ದಿಲ್ಲ. 350cc ಕಿಂತ ಕಡಿಮೆ ಬೈಕ್ ಕೊಳ್ಳೋರಿಗೆ, ಸಣ್ಣ ಕಾರುಗಳನ್ನು ಕೊಳ್ಳೋರಿಗೆ, ಸಣ್ಣ ಸೆಗ್ಮೆಂಟ್ನಲ್ಲಿರೋರಿಗೆ ಸ್ವಲ್ಪ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಟ್ಟರೆ ಅವರ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಕ್ಕಂಥದ್ದು ಮೂಲ ಉದ್ದೇಶ ಅಂತ ಅನ್ಸುತ್ತೆ. ನೋಡಿ, 2015-16 GST ಕೌನ್ಸಿಲ್ ಸಭೆಗಳು ಶುರುವಾದಾಗ, ಆಗ ಅಸೀಮ್ ದಾಸ್ ಗುಪ್ತಾ ಅದರ ಚೇರ್ಮನ್ ಆಗಿದ್ದರು. ಆಗಲೇ ಒಂದು ನಿರ್ಣಯಕ್ಕೆ GST ಕೌನ್ಸಿಲ್ ಸಭೆಯಲ್ಲಿ ರಾಜ್ಯಗಳು ಬಂದಿದ್ವು. ಏನು, ಯಾವಾಗ GST ಕಲೆಕ್ಷನ್ ಮಾಸಿಕ 2 ಲಕ್ಷ ಕೋಟಿವರೆಗೆ ತಲುಪುತ್ತೆ ಎವರೇಜ್, ಆಗ ಸ್ಲ್ಯಾಬ್ನಲ್ಲಿ ರಿವಿಷನ್ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಮಧ್ಯೆ ಕರೋನಾ ಬಂತು. ಕಳೆದ ವರ್ಷದಿಂದ ಆ ಎವರೇಜ್ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿವರೆಗೆ ತಲುಪಲಿಕ್ಕೆ ಶುರುವಾಯಿತು. ಹೀಗಾಗಿ ರಿವಿಷನ್ಗೆ ಮೊದಲೇ ಕೇಂದ್ರ ಸರ್ಕಾರ ನಿರ್ಣಯವನ್ನು ತೆಗೆದುಕೊಂಡಿತು. ಮೊದಲನೇ ಭಾಗ. ಎರಡನೇ ಭಾಗ ಅಜಿತ್, ಪೋಸ್ಟ್ ಕರೋನಾ ಸಿಚುವೇಶನ್ಸ್ನಲ್ಲಿ ಸರ್ಕಾರ ಎಷ್ಟೇ ಕೆಪೆಕ್ಸ್ ಸ್ಪೆಂಡಿಂಗ್ ಮಾಡಿದರೂ ಎಕಾನಮಿ ಸೈಕಲ್ ಏನಿದೆ ಅದು ನಿರೀಕ್ಷಿತ ಪ್ರಮಾಣವನ್ನು ತಲುಪ್ತಾ ಇರಲಿಲ್ಲ. ಸ್ಪೆಷಲಿ ಕನ್ಸಂಪ್ಷನ್ ಬಗ್ಗೆ, ಯಾಕಂದರೆ ಕರೋನಾ ನಂತರ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಸ್ಪೆಂಡ್ ಮಾಡುವ ಸಾಮರ್ಥ್ಯ ಕಡಿಮೆ ಆಯಿತು, ಬೆಲೆ ಏರಿಕೆ ಆಯಿತು, ನಾನಾ ಕಾರಣಗಳಿಂದ ಜನ ಹೆದರ್ತಾ ಇದ್ರು. ಆ ಕಾರಣದಿಂದ ಸೈಕಲ್ ತಿರುಗುವುದರ ಬಗ್ಗೆ ಸರ್ಕಾರಕ್ಕೆ ಜಾಸ್ತಿ ಒಂದು ಆತಂಕ ಇತ್ತು, ಕಳವಳ ಇತ್ತು. ಹೀಗಾಗಿ ಫಸ್ಟ್ ಸ್ಟೆಪ್ಪನ್ನು ಕಳೆದ ಫೆಬ್ರವರಿಯ ಬಜೆಟ್ನಲ್ಲಿ ಸರ್ಕಾರ ಮೊದಲ ಬಾರಿ ಹೇಳ್ತು 12 ಲಕ್ಷದವರೆಗೆ. ಇಲ್ಲಾಂದರೆ ಹೆಂಗಿರ್ತಿತ್ತು, 3 ಲಕ್ಷ, 3.5 ಲಕ್ಷ, 4 ಲಕ್ಷ, 4.5 ಲಕ್ಷ, 5 ಲಕ್ಷ, 2 ವರ್ಷಕ್ಕೊಮ್ಮೆ 50,000 ಸ್ಲ್ಯಾಬ್ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ಏಕಾಏಕಿ ಸರ್ಕಾರ ಅದನ್ನು 12 ಲಕ್ಷದ ಸ್ಲ್ಯಾಬ್ ತಂತು. ಕಾರಣ ಇಷ್ಟೇ, ಜನರ ಕೈಯಲ್ಲಿ ಹಣ ಉಳಿಲಿ ಅಂತ. ನೀವು 20,000ನೋ 25,000ನೋ 30,000ನೋ ಟ್ಯಾಕ್ಸ್ ಕಟ್ತಾ ಇದ್ರೆ 30,000 35,000 ಜನರ ಕೈಯಲ್ಲಿ ಹಣ ಉಳಿದ್ರೂ ಕೂಡ ಏನೋ ಯಾವುದಕ್ಕೋ ಖರ್ಚು ಮಾಡ್ತಾರೆ. ಇವೆಂಚುಲಿ ದೇ ವಿಲ್ ಪ್ಲಾನ್. ಈ ವರ್ಷ AC ಕೊಳ್ಬೋದು, ಮುಂದಿನ ವರ್ಷ ಫ್ರಿಜ್ ಕೊಳ್ಬೋದು, ಹೊಸ ಫ್ರಿಜ್ ಕೊಳ್ಬೋದು, ಇನ್ನೊಂದು ಟಿವಿಯನ್ನು ಕೊಳ್ಬೋದು, ಬೈಕ್ ಕೊಳ್ಬೋದು, ಕಾರ್ ಕೊಳ್ಬೋದು ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ನಿರ್ಣಯಕ್ಕೆ ಸರ್ಕಾರ ಬಂತು. ಈಗ ಅದರ ಮುಂದುವರಿದ ಭಾಗವಾಗಿ ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಆಗ ಜನರ ಕೈಯಲ್ಲಿ ಎಷ್ಟು ಹಣ ಉಳಿಸಬಹುದು ಮತ್ತು ಜನ ಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಕೊಳ್ಳುವ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅನ್ನೋದು ಕೂಡ ಈ ಒಂದು ಇಂಡೈರೆಕ್ಟ್ ಟ್ಯಾಕ್ಸಸ್ನ ಸ್ಲ್ಯಾಬ್ ರಿವಿಷನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನಿಸುತ್ತೆ. ಈಗ ನೀವು ಮೆಡಿಕಲ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಮೆಡಿಕಲ್ ಇನ್ಶೂರೆನ್ಸ್ ದಿನದಿಂದ ದಿನಕ್ಕೆ ತುಟ್ಟಿ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ಅನೇಕರು ಮೆಡಿಕಲ್ ಇನ್ಶೂರೆನ್ಸ್ ಕೊಳ್ತಾ ಇರಲಿಲ್ಲ. ಕರೆಕ್ಟ್, ಹೌದು. ಹೆಲ್ತ್ ಇನ್ಶೂರೆನ್ಸನ್ನು ಕೊಳ್ತಾ ಇರಲಿಲ್ಲ, ಯಾಕಂದರೆ ಜಾಸ್ತಿ ಆಗ್ತಿದೆ ರೇಟು ಅನ್ನುವ ಕಾರಣಕ್ಕೋಸ್ಕರ. ಇನ್ನು ಬೈಕ್ ಮತ್ತು ಕಾರ್ ಮಾರ್ಕೆಟ್, ಆಟೋಮೊಬೈಲ್ ಮಾರ್ಕೆಟ್ ಕೂಡ ಸಾಕಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆ ಇಳಿಕೆಯನ್ನು ಕಾಣ್ತಾ ಇತ್ತು, ಯಾಕಂದರೆ ರೇಟ್ಸ್ಗಳು ವಿಪರೀತವಾಗಿ ಜಾಸ್ತಿ ಆಗಿವೆ ಅಂತ. ಇವತ್ತಿನ ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡಿದ್ರೆ ಸ್ಮಾಲ್ ಕಾರ್ ಸೆಗ್ಮೆಂಟಲ್ಲಿ ಹೋದರೆ ನೀವು 50,000 ರಿಂದ 60,000 ರೂಪಾಯಿ ಉಳಿಸ್ಬೋದು. ಹೌದು. ಆ ಕಾರಣದಿಂದ ಸರ್ಕಾರ ಆ ಟ್ಯಾಕ್ಸ್ ಸ್ಲ್ಯಾಬ್ ರಿವಿಷನನ್ನು ತಂದಿದೆ. ಪ್ರಮುಖವಾಗಿರ್ತಕ್ಕಂಥ ಕಾರಣ, ಹಬ್ಬದ ಸೀಸನ್ ಇದೆ. ಈಗ ದಸರಾಕ್ಕೆ ಬೈಕ್ ಕೊಡಬೇಕು ಜನ ಅಂತ ಸುಮ್ಮನೆ ಕೂಳ್ತಿದ್ರೆ ಹೋಗಿ ಬೈಕ್ ತೆಗೆದುಕೊಳ್ಳಿ, ಕಾರ್ ತೆಗೆದುಕೊಳ್ಬೇಕನ್ನೋರು ಕಾರ್ ತೆಗೆದುಕೊಳ್ಳಿ, ಹೊಸ ಫ್ರಿಜ್ಜು, ಟಿವಿ, ಏನೇನು ಕೊಡಬೇಕು ಅಂತ ಮಿಡಲ್ ಕ್ಲಾಸ್ ಮಾರ್ಕೆಟಲ್ಲಿ, ಮಿಡಲ್ ಕ್ಲಾಸ್ ಸೆಗ್ಮೆಂಟಲ್ಲಿ ಜನ ಬಯಸ್ತಾರೆ, ಅದನ್ನು ಹೋಗಿ ತೆಗೆದುಕೊಂಡು ಬರಲಿ ಅನ್ನೋದು ಕೂಡ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ನನಗನ್ಸುತ್ತೆ ಅದು ವಾಲ್ಯೂಮ್ನಲ್ಲಿ, ನೀವು ಟ್ಯಾಕ್ಸ್ ಸ್ಲ್ಯಾಬನ್ನು ಕಡಿಮೆ ಮಾಡಿದ್ರು ವಾಲ್ಯೂಮ್ನಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ಇನ್ಕ್ರೀಸು ಆಗುತ್ತೆ, ಕನ್ಸಂಪ್ಷನ್ ಸೈಕಲ್ ಕೂಡ ರೊಟೇಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇ ದೃಷ್ಟಿಯಿಂದ ನೋಡಿದಾಗ ಅಜಿತ್, ನನಗನ್ನಿಸ್ತಿರ್ತಕ್ಕಂಥದ್ದು, ನೀವು ಬೆಲೆ ನೋಡಿ, ಪೋಸ್ಟ್ ಕರೋನಾ ಬೆಲೆ ಏರಿಕೆಗಳು ಜಾಸ್ತಿ ಆದವು ನ್ಯಾಚುರಲಿ. ಹೌದು. ಬೆಲೆ ಏರಿಕೆಗಳು ಜಾಸ್ತಿ ಆದ ನಂತರ ಪೊಲಿಟಿಕಲ್ ಪಾರ್ಟಿಗಳ ಮೇಲೆ ಒತ್ತಡ ಏನು ಬಂತು, ನೀವು ಗ್ಯಾರಂಟಿಗಳನ್ನು ಕೊಡಿ ಅಂತ. ಯಾಕೆ ಗ್ಯಾರಂಟಿ ಶುರು ಆಯಿತು? ನಾವು ಕರ್ನಾಟಕದಲ್ಲೇ ನೋಡಿದ್ವಲ್ಲ, ಯಾಕೆ ಗ್ಯಾರಂಟಿಯ ಕೂಗು ಶುರು ಆಯಿತು? ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಹಾಗಾಗಿ ನಮ್ಗೆ ಅದನ್ನು ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗ ಪೊಲಿಟಿಕಲ್ ಪಾರ್ಟಿಗಳಿಗೆ ಅನಿಸ್ತು, ದಿಸ್ ಇಸ್ ಏನಂತಾರೆ, ಒಂದು ರೀತಿ ಟಾರ್ಗೆಟೆಡ್ ಆಡಿಯನ್ಸ್, ಪ್ರಾಸ್ಪೆಕ್ಟಿವ್ ವೋಟರ್ಸ್ ನಮ್ಗೆ ಕಾಣ್ತಾ ಇದ್ದಾರೆ, ನಾವು ಅಲ್ಲೊಂದು ಗ್ಯಾರಂಟಿ ಕೊಟ್ಬಿಟ್ರೆ ಅವ್ರು ನಮ್ಮ ಹತ್ರ ಬರ್ತಾರೆ ಅಂತ. ಅದನ್ನು ಮೊದಲು ಆಮ್ ಆದ್ಮಿ ಪಾರ್ಟಿ ಮಾಡ್ತು, ಕಾಂಗ್ರೆಸ್ ಮಾಡ್ತು, BJP ಕೂಡ ಅದರಲ್ಲಿ ಬಂತು ಆ ಸೆಗ್ಮೆಂಟ್ನ.
ಹೀಗಾಗಿ ನನಗನ್ಸುತ್ತೆ GST ದರ ಇಳಿಕೆಯಿಂದ ಯಾವ ಮಧ್ಯಮ ವರ್ಗದ ಕೈಯಲ್ಲಿ ಹಣ ಉಳಿತಾ ಇರಲಿಲ್ಲ ಅಂತಕ್ಕಂಥ ಮಾತಿತ್ತು, ಇನ್ನೊಂದಿಷ್ಟು ಜಾಸ್ತಿ ಹಣ ಉಳಿಯುತ್ತೆ. ಆ್ಯಂಡ್ ಇವತ್ತಿನ ಸಂದರ್ಭದಲ್ಲಿ ವಿ ಆರ್ ನಾಟ್ ಸೇವಿಂಗ್ ಎಕಾನಮಿ, ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಅ ಸ್ಪೆಂಡಿಂಗ್ ಎಕಾನಮಿ. ಸೊ ಅದು ಜಾಸ್ತಿ ಆಗಲಿ ಅನ್ನೋದು ಕೂಡ ಸರ್ಕಾರದ ಮನಸ್ಸಿನಲ್ಲಿದೆ ಒಂದು ಭಾಗ. ಇಂಟರ್ನ್ಯಾಷನಲಿ ನೋಡಿದಾಗ ಅಜಿತ್ ನನಗನ್ಸೋದು, ಡೊನಾಲ್ಡ್ ಟ್ರಂಪ್ ಜನವರಿಯಲ್ಲಿ ಆಯ್ಕೆಯಾದ ನಂತರ ಏನೊಂದು ಟ್ಯಾರಿಫ್ ವಾರ್ ಮಾಡ್ತಿದ್ದಾರೆ. ಪ್ರಮುಖ ಕಾರಣ ಏನು? ವಿ ವಾಂಟ್ ಟು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಲ್ವಾ? ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನು? ಪ್ರೊಡಕ್ಷನ್ನು ಎಲ್ಲವೂ ಕೂಡ ಫಿಲಿಪೈನ್ಸ್ ಬಾಂಗ್ಲಾದೇಶದವರೆಗೆ ಹೋಗಿ ತಲುಪಿದೆ. ಹೌದು, ಜಾಗತೀಕರಣದ ಫಲಗಳು ನಮಗೇನು ಸಿಗಬೇಕಾಗಿತ್ತು ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಹರಿದು ಹೋಗ್ತಾ ಇದೆ. ಭಾರತ, ಬ್ರೆಜಿಲ್, ಚೈನಾದಂಥ ರಾಷ್ಟ್ರಗಳು ನಮ್ಮಲ್ಲಿ ರಫ್ತು ಮಾಡಿ ಮಾಡಿ ಹಣವನ್ನು ಗಳಿಸ್ತಾ ಇವೆ. ಆದರೆ ನಮಗೆ ಉದ್ಯೋಗ ಅವಕಾಶಗಳಿಲ್ಲ. ವಿ ಆರ್ ಎ ಡೆಟ್ ಎಕಾನಮಿ ಅನ್ನೋದೇ ತಾನೇ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತಕ್ಕಂಥ ಒಂದು ಸ್ಲೋಗನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಅದೇ ರೀತಿಯಲ್ಲಿ ಈಗ ಅವ್ರು ಟ್ಯಾರಿಫ್ 50% ಹಾಕ್ತಿರುವಾಗ ದ ಬಿಗ್ಗೆಸ್ಟ್ ಹಿಟ್ ಏರಿಯಾ ಯಾವುದು, ಹರ್ಟ್ ಆಗೋ ಏರಿಯಾ ಯಾವುದು? ಮ್ಯಾನುಫ್ಯಾಕ್ಚರಿಂಗ್. ಸೊ ನಿಮ್ಗೊಂದು 55% ರಫ್ತು ಕಡಿಮೆ ಭಾರತದಿಂದನೇ ಆಗಬಹುದು ಅಂತಕ್ಕಂಥದ್ದು ಒಂದು ಅಂದಾಜಿದೆ. ಸೊ ಭಾರತ ಸರ್ಕಾರ ಯೋಚನೆ ಮಾಡ್ತಾ ಇರ್ತಾರೆ, GST ರಿವಿಷನನ್ನು ಟೈಮಿಂಗ್ ನೋಡಿ ನನಗನ್ನಿಸ್ತಾ ಇರ್ತಕ್ಕಂಥದ್ದು, ಭಾರತ ಸರ್ಕಾರಕ್ಕೆ ಅನಿಸ್ತಾ ಇದೆ ಆ ಒಂದು ಪ್ರೊಡಕ್ಷನ್ ಸೈಕಲನ್ನು ಇಂಟ್ಯಾಕ್ಟ್ ಇಡಲಿಲ್ಲ ಅಂತಂದರೆ ನಿಮ್ಗೆ ಜಾಬ್ ಲಾಸಸ್ ಆಗ್ತವೆ, ಲೇ ಆಫ್ ಆಗ್ತವೆ. ಸೊ ಡೊಮೆಸ್ಟಿಕ್ ನಮ್ಮ ಮಾರ್ಕೆಟ್ ಸೈಜ್ ದೊಡ್ಡದಿರೋದ್ರಿಂದ ಆ ಕನ್ಸಂಪ್ಷನ್ ಸೈಕಲನ್ನು ಇಲ್ಲಿಯೇ ಜಾಸ್ತಿ ಮಾಡಿದರೆ ನಾವು ಲೇ ಆಫನ್ನು, ನೆಕ್ಸ್ಟ್ ಬರ್ತಕ್ಕಂಥ ರಿಸೆಷನನ್ನು ಕೂಡ ತಡಿಬಹುದು ಅಂತಕ್ಕಂಥ ಅಂದಾಜಿನ ಆಧಾರದ ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಕಡಿತವನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಬೆಲೆ ಏರಿಕೆಯ ಒತ್ತಡ, ಇವೆಲ್ಲವೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ ಆಗಿರ್ತಕ್ಕಂಥ ಕಾರಣಗಳು. ಪೊಲಿಟಿಕಲ್ ಕಾರಣಗಳನ್ನು ನೋಡಿದಾಗ 2024 ಲೋಕಸಭಾ ಇಲೆಕ್ಷನ್ಸ್ ನಿರಾಸಕ್ತ ಮಧ್ಯಮ ವರ್ಗದ ಮತದಾರ ಅಂತ ನಾವೆಲ್ಲರೂ ಮಾತಾಡ್ತಾ ಇದ್ವಿ. ಆತ ಇಂಟ್ರೆಸ್ಟ್ ತೋರ್ತಾ ಇಲ್ಲ. 14-19ರಲ್ಲಿ ಮೋದಿ ಬಗ್ಗೆ ಒಂದೇನು ಯುಫೋರಿಯಾ ಇತ್ತು, ಅದು ಮಿಡಲ್ ಕ್ಲಾಸಲ್ಲಿ ಕಾಣ್ತಾ ಇಲ್ಲ ಅನ್ನುವ ಮಾತನ್ನು ನಾವು ಕೇಳ್ತಾ ಇದ್ವಿ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೆಲೆ ಏರಿಕೆಯೂ ಕೂಡ ಒಂದು. ಹೀಗಾಗಿ ಬೆಲೆ ಏರಿಕೆಯನ್ನು ಈಗ ನಿಯಂತ್ರಿಸದೆ ಹೋದರೆ ನಮ್ಮದೇ ಮತದಾರ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತಕ್ಕಂಥ ಒಂದು ಆತಂಕವೂ ಕೂಡ BJPಯಲ್ಲಿದೆ. ಯಾಕಂದರೆ ಈಗ ಬರೀ ಬಿಹಾರದ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಂದಿರಲಿಕ್ಕಿಲ್ಲ. ನಾಳೆ ತಮಿಳುನಾಡಿದೆ, ಕೇರಳ ಇದೆ, ಗುಜರಾತ್ ಇದೆ, ನಿಮ್ಗೆ ಉತ್ತರ ಪ್ರದೇಶದ 2027ರ ಚುನಾವಣೆವರೆಗೆ ದೇರ್ ಆರ್ ಸಿರೀಸ್ ಆಫ್ ಇಲೆಕ್ಷನ್ಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ನೆಕ್ಸ್ಟ್ ಗುಜರಾತ್ ಬರುತ್ತಲ್ಲ ನೆಕ್ಸ್ಟ್. ಆ ಕಾರಣದಿಂದ ಸರ್ಕಾರ ಪೊಲಿಟಿಕಲಿ ಕೂಡ ತನ್ನ ಲಾಯಲ್ ವೋಟರ್ಸನ್ನು ಜೊತೆಯಲ್ಲಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈ GST ರಿವಿಷನ್ ಮೂಲಕ, ಒಂದು ಇಂಟರ್ನ್ಯಾಷನಲ್ ಪ್ರೆಷರ್ ಇದೆ, ಡೊಮೆಸ್ಟಿಕ್ ಮಾರ್ಕೆಟ್ ಪ್ರೆಷರ್ ಇದೆ, ಪೊಲಿಟಿಕಲ್ ಪ್ರೆಷರ್ ಇದೆ. ಆ ಕಾರಣದಿಂದ GST ರಿವಿಷನ್ನ ನಿರ್ಧಾರವನ್ನು ಈ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಅನಿಸುತ್ತೆ. ಪೊಲಿಟಿಕಲ್ ಇಂಪ್ಲಿಕೇಶನ್ ಸಪ್ರೇಟಾಗಿ ಮಾತಾಡೋಣ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.